ನನಗೆ ಕಾಲ್ಸ್ ಮೆಸೇಜ್ ಮಾಡಿ ಕೇಳ್ತಿದ್ರಿ, ಸರ್ ಕಂಪ್ನಿ ಹೆಲ್ಪ್ಲೈನ್ ನಂಬರ್ ಕೊಡಿ ಅಂತೇಳಿ ಕಾಲ್ ಮಾಡ್ತಿದ್ದೀರಿ. ಸೊ ಇಲ್ಲಿದೆ ನೋಡಿ ಗೈಸ್, ಕಂಪ್ನಿ ಹೆಲ್ಪ್ಲೈನ್ ನಂಬರ್ ಇದು ಕಾಣ್ತಿದೆಯಲ್ಲ, ಇದು ಕಂಪ್ನಿ ಹೆಲ್ಪ್ಲೈನ್ ನಂಬರ್. ಬೆಸ್ಕಾಮ್ದಿದೆ, ಜಸ್ಕಾಮ್ದಿದೆ, ಹೆಸ್ಕಾಮ್ದಿದೆ, ಎಲ್ಲ ಕಂಪ್ನಿದು ಇದೆ ನಂಬರ್ ಗೈಸ್. ಹಾಗಿದ್ರೆ ಇದು ಎಲ್ಲಿ ಸಿಕ್ತು ಅಂತ ಕೇಳ್ಬೋದು. ಇದು ಎಲ್ಲಿ ಸಿಕ್ತು ಅಂತಂದರೆ ಈ ಕಂಪ್ನಿ ವೆಬ್ಸೈಟಲ್ಲೇ ಸಿಗುತ್ತೆ, KPTCL ವೆಬ್ಸೈಟಲ್ಲೇ ಸಿಗುತ್ತೆ. ಇದು ಅಫಿಷಿಯಲ್ ನಂಬರ್ ಆಗಿರ್ತದೆ, ಅಫಿಷಿಯಲ್ ನಂಬರ್. ಹಾಗಿದ್ರೆ ಇದು ಎಲ್ಲದಕ್ಕೂ ಯೂಸ್ ಆಗುತ್ತಾ? ನೋ, ಎಲ್ಲದಕ್ಕೂ ಒಂದೊಂದು ನಂಬರ್ ಇಟ್ಟಿದ್ದಾರೆ ಗೈಸ್. ಇದು ಮೊದಲು ಯಾವುದಕ್ಕೆ ಯೂಸ್ ಆಗ್ತಿತ್ತು ಅಂದರೆ ಆನ್ಲೈನ್ ಅಪ್ಲಿಕೇಶನ್ ಹಾಕುವಂಥ ಸಂದರ್ಭದಲ್ಲಿ ಯೂಸ್ ಆಗ್ತಿತ್ತು. ಅರ್ಥ ಆಯ್ತಾ? ಇಲ್ಲಿದೆ ನೋಡಿ, ಆನ್ಲೈನ್ ಯಾರು ಅಪ್ಲಿಕೇಶನ್ ಹಾಕ್ತಾರಲ್ಲ ಅವರಿಗೆ ಮಾತ್ರ ಯೂಸ್ ಆಗ್ತಿತ್ತು. ಕಾಣ್ತಿದೆಯಲ್ಲ. ಬಟ್ ಇವಾಗ ಏನಾಗುತ್ತೆ ಅಂತೇಳಿ ನೀವೇ ಕಾಲ್ ಮಾಡಿ ಕೇಳಬೇಕು. ಎಲ್ಲದಕ್ಕೊಂದೊಂದು ಪ್ರೊಸೀಜರ್ ಚೇಂಜ್ ಮಾಡ್ಕೊತ ಹೋಗಿರ್ತಾರೆ ಗೈಸ್. ಬಟ್ ನಿಮಗೆ ಕಂಪ್ನಿ ನಂಬರ್ ಎಲ್ಲಿ ಹುಡುಕಿದ್ರು ಸಿಗೋಕತ್ತಿಲ್ಲ. ಅದು ನೀವು ಗೂಗಲಲ್ಲಿ ಸರ್ಚ್ ಮಾಡಿದರೆ 1912 ಅಂಥೇಳಿ ಹೇಳ್ತಾರೆ. 1912ಗೆ ಕಾಲ್ ಮಾಡಿ ಅಂತ ಹೇಳ್ತಾರೆ. ಸೊ 1912ಗೆ ಕಾಲ್ ಮಾಡಿದರೆ ಅವರು ಎಕ್ಸಾಮ್ ರಿಲೇಟೆಡ್ ಮಾತಾಡೋದೇ ಇಲ್ಲ, ಅವರು ಕಂಪ್ನಿ ರಿಲೇಟೆಡು ಮಾತಾಡ್ತಾ ಹೋಗ್ತಾರೆ. ಇದು ಎಕ್ಸಾಮ್ ರಿಲೇಟೆಡ್ ಅಂತೇಳಿ ಒಂದು ಬೇರೆದು ನಂಬರ್ ಇರ್ತದೆ ಗೈಸ್. ಸೊ ಆ ನಂಬರ್ ಇಲ್ಲಿ ಕೊಟ್ಟಿರ್ತಾರೆ, ಇಲ್ಲಿ ನೋಡ್ಕೋಬೋದು. ಕಾಣ್ತಿದೆಯಲ್ಲ, ಇದು ನಂಬರ್. ನಿಮ್ಮ ಕಂಪ್ನಿ ಯಾವುದೇ ಅಂತ ಚೂಸ್ ಮಾಡ್ಕೊಳ್ಳಿ, ಈ ನಂಬರ್ಗೆ ಕಾಲ್ ಮಾಡಿ. ಕಾಲ್ ಕನೆಕ್ಟ್ ಆಗಬಹುದು ಅಥವಾ ಆಗಲಿಕ್ಕಿಲ್ಲ. ಕೆಲವೊಂದಿಷ್ಟು ಇದ್ರಾಗೆ ತಾತ್ಕಾಲಿಕವಾಗಿ ರದ್ದು ಮಾಡಿದ್ದಾರೆ. ಅರ್ಥ ಆಯ್ತಾ? ಕೆಲವೊಂದಿಷ್ಟು ತಾತ್ಕಾಲಿಕವಾಗಿ ರದ್ದು ಮಾಡಿದ್ದಾರೆ, ಯಾಕಂದರೆ ಇದು ಅಪ್ಲಿಕೇಶನ್ ಹೆಲ್ಪ್ಲೈನ್ ನಂಬರ್ ಮಾತ್ರ ಇತ್ತು. ಹಾಗಿದ್ರೆ ಮತ್ತೊಂದು ನಂಬರ್ ಇದೆ ಇಲ್ಲಿ ನೋಡಿ. ಯಾವುದು ನಂಬರು ಅಂತಂದರೆ ಇಲ್ಲಿದೆ ನೋಡಿ, ಅರ್ಜಿ ಶುಲ್ಕ ಪಾವತಿ ವಿಚಾರಣೆಗಾಗಿ ಮಾತ್ರ ಅಂತೇಳಿ ಕೊಟ್ಟಿದ್ದಾರೆ. ಮಾತ್ರ ಏನು ಕೊಟ್ಟಿಲ್ಲ, ಬಟ್ ಇಲ್ಲಿ ಕೊಟ್ಟಿದ್ದರು. ಇಲ್ಲಿದೆ ನೋಡಿ ಇನ್ನೊಂದು ನಂಬರ್. ಇದು ಕೂಡ ನೀವು ಟ್ರೈ ಮಾಡಿ ನೋಡ್ಬೋದು. ಟ್ರೈ ಮಾಡೋಕ್ಕೆ ಏನು ಹೋಗುತ್ತೆ ರೀ, ಟ್ರೈ ಮಾಡಿ. ಓಕೆ, ಮತ್ತು ಇವ್ರ ಕಂಪ್ನಿ ನಂಬರು ಇವ್ರದ್ದು ಹುಡುಕ್ಬೇಕಾಗುತ್ತೆ, ತುಂಬ ಹುಡುಕ್ಬೇಕಾಗುತ್ತೆ ನೀವು, ಆವಾಗ ಸಿಗ್ತದೆ ನಿಮಗೆ. 1912ಗೆ ಕಾಲ್ ಮಾಡಿದರೆ ಸೊ ಅವರು ಎಕ್ಸಾಮ್ ರಿಲೇಟೆಡು ಮಾತಾಡೋಂಗಿಲ್ಲ, ಅವರು ಕಂಪ್ನಿ ರಿಲೇಟೆಡಾಗಿ ಮಾತಾಡ್ತಾರೆ. ಸೊ ನೋಡ್ಕೋಬೋದು ಗೈಸ್. ಇದಕ್ಕೆ ಕಾಲ್ ಮಾಡಿ ವಿಚಾರಣೆ ಮಾಡಿ. ಹೆಲ್ಪ್ಲೈನ್ ನಂಬರ್ ಇದು. ಮುಂಜಾನೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ನಿಮಗೆ ಹೆಲ್ಪ್ ಮಾಡೋಕ್ಕೆ ರೆಡಿ ಇರ್ತಾರೆ. ಓಕೆನಾ? ಇದು ಕಂಪ್ನಿ ವೆಬ್ಸೈಟಲ್ಲೇ ಗೈಸ್, KPTCL ವೆಬ್ಸೈಟಲ್ಲೇ ಇರುವಂತಹ ಒಂದು ನೋಟಿಫಿಕೇಷನ್ನಲ್ಲಿ ಇರುವಂಥ ಹೆಲ್ಪ್ಲೈನ್ ನಂಬರ್ಸ್. ತುಂಬ ಜನ ಕೇಳ್ತಿದ್ರಿ, ಹೆಲ್ಪ್ಲೈನ್ ನಂಬರ್ ಕೊಡಿ, ಹೆಲ್ಪ್ಲೈನ್ ನಂಬರ್. ಇಲ್ಲಿದೆ ನೋಡಿ ಗೈಸ್, ಹೆಲ್ಪ್ಲೈನ್ ನಂಬರ್. ಅರ್ಥ ಆಯ್ತಲ್ಲ? ನಾನು ಒಂದು ಇದಕ್ಕೆ ಸಂಬಂಧಪಟ್ಟಂತೆ ವಾಟ್ಸಪ್ಪಲ್ಲಿ ಪೋಲ್ ಕೂಡ ಹಾಕಿದ್ದೆ, ಯಾರಿಗೆ ಹೆಲ್ಪ್ಲೈನ್ ನಂಬರ್ ಬೇಕು ಅಂತಂದಾಗ. ತುಂಬ ಜನ ವೋಟ್ ಮಾಡಿದ್ರಿ, ಹೆಲ್ಪ್ಲೈನ್ ನಂಬರ್ ಕೊಡಿ. ಸೊ ಹಾಗಾಗಿ ನಾನು ಒಂದು ವಿಡಿಯೋ ಮಾಡಬೇಕಂತೇಳಿ ಮಾಡಿದೆ. ಇವಾಗ ಮಾಡ್ತಾಯಿದ್ದೀನಿ, ಎಲ್ಲರಿಗೂ ಕೂಡ ಹೆಲ್ಪ್ ಆಗಲಿ. ಯಾಕಂದರೆ ಎಲ್ಲರಿಗೂ ನೀಡ್ ಇದೆ ಅಂತ ಗೊತ್ತಾಯಿತು, ಹಾಗಾಗಿ ವಿಡಿಯೋ ಮಾಡಿದ್ದೀನಿ. ಇದನ್ನು ಸ್ಕ್ರೀನ್ಶಾಟಾರು ತಗೊಳ್ಳಿ, ಅಥವಾ ವಾಟ್ಸಪ್ ಗ್ರೂಪಲ್ಲಾರು ಸೇರಿ, ಅಲ್ಲಿ ವಾಟ್ಸಪ್ಪಲ್ಲಿ ಹಾಕಿರ್ತೀನಿ. ಸೊ ಯೂಸ್ ಮಾಡ್ಕೊಳ್ಳಿ. ಕೆಳಗಡೆ ವಾಟ್ಸಪ್ ಲಿಂಕ್ ಇದೆ, ಜಾಯ್ನ್ ಆಗಿ. ಅಲ್ಲಿ ನನ್ನ ನಂಬರ್ ಕೂಡ ಇರ್ತದೆ, ಅಡ್ಮಿನ್ ಅಂತೇಳಿ. ಅಲ್ಲಿ ನೀವು ಡೈರೆಕ್ಟಾಗಿ ನನಗೆ ಏನೇ ಪ್ರಾಬ್ಲಮ್ ಇದ್ದರೂ ಕೂಡ ಸೊಲ್ಯೂಷನ್ ತೊಗೋಬೋದು ಕಾಲ್ ಮಾಡಿ. ಓಕೆನಾ? ಮತ್ತು ನಿಮಗೆ ಏನು ಹೇಳಬೇಕು ಅಂತಂದರೆ, ಒಂದು ಕ್ವಶನ್ ಕೇಳ್ತಿದ್ರು ನನಗೆಲ್ಲರೂ. ಯಾವ ರೀತಿ ಅಂತಂದರೆ ಸರ್ ನಂದು ಎಲ್ಲ ಅಪ್ಲಿಕೇಶನ್ ಹಾಕಿದ್ದೀನಿ, ಕೊನೆಗೆ ಯಾವ ರೀತಿ ತೋರಿಸ್ತಿದೆ ಅಂತಂದರೆ, ಒಂದು ನಿಮಿಷ ಹೇಳ್ತೀನಿ. ವಿಡಿಯೋನ ಎಂಡ್ವರೆಗೂ ನೋಡಿ, ಅಂದರೆ ಅರ್ಥ ಆಗುತ್ತೆ ನಿಮಗೆ. ಅರ್ಧಂಬರ್ಧ ನೋಡಿದರೆ ಅರ್ಧಂಬರ್ಧ ತಿಳ್ಕೊತೀರ. ಎಲ್ಲ ಅಪ್ಲಿಕೇಶನ್ ಹಾಕಿದ್ದೀನಿ, ಕೊನೆಗೆ ಈ ರೀತಿ ಮಾರ್ಕ್ ಬರುತ್ತೆ. ಕೊನೆಗೆ ಇದು ಕ್ವಶನ್ ಮಾರ್ಕ್ ಬರುತ್ತಲ್ಲ, ಏನಾದರೂ ಪ್ರಾಬ್ಲಮ್ಮಾ ಅಂತ ಕೇಳಿದ್ರಿ. ಎಸ್ ಗೈಸ್, ಇದೇನೂ ಪ್ರಾಬ್ಲಮ್ ಇಲ್ಲ. ಯಾಕಂದರೆ ಈ ಸೈನ್ ಅರ್ಥ ಏನಂತಂದರೆ, ನಿಮ್ಮದು ಈ ಸೈನ್ ಅಂತ ಬರುತ್ತೆ. ಈ ಸೈನ್ ಅಂತಂದರೆ ಎಲೆಕ್ಟ್ರಾನಿಕಲಿ ಸೈನ್ ಅಂತ ಅರ್ಥ. ಅಂದರೆ ಎಲ್ಲ ಡಿಜಿಟಲ್ ಆಗಿ ಸೈನ್ ಆಗಿದೆ ಅಂತ ಅರ್ಥ. ಇದು ಯಾಕೆ ಬರುತ್ತೆ ಹಾಗಿದ್ರೆ ಈ ಕ್ವಶನ್ ಮಾರ್ಕ್ ಯಾಕೆ ಬರುತ್ತೆ ನೋಡಿ. ನಿಮ್ಮದು ಫೈಲು ಸೇಫ್ ಇರಬೇಕು, ನಿಮ್ಮದು ಅಪ್ಲಿಕೇಶನ್ನು ಸೇಫ್ ಇರಬೇಕು, ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಸೇಫ್ ಇರಬೇಕು ಅಂಥೇಳಿ
ಅವರು ಈ ಕ್ವಶನ್ ಮಾರ್ಕ್ ಬರೆಸಿ ನಿಮಗೆ ಮೇಲ್ಗಡೆ ನಾಟ್ ವೆರಿಫೈಡ್ ಅಂತೇಳಿ ಬರೆದಿರ್ತಾರೆ. ಸೊ ಹಿಂಗಂದರೆ ತುಂಬ ಜನ ಕಾಲ್ ಮಾಡ್ತಿದ್ರು, ಸರ್ ನಾಟ್ ವೆರಿಫೈ ಬರ್ತಿದೆ. ಯಾವುದೇ ರೀತಿ ಅವಶ್ಯಕತೆ ಇಲ್ಲ ಭಯ ಬೀಳುವಂಥದ್ದು, ಓಕೆನಾ. ಈ ಥರ ಬಂದರೆ ಒಳ್ಳೆಯದು. ಈ ಥರ ಬಂದ್ರೇ ನಿಮ್ಮದು ಸೈನ್ ಕಂಪ್ಲೀಟ್ ಆಗಿದೆ ಅಂತ ಅರ್ಥ. ತುಂಬ ಜನ ನನಗೆ ಕಾಲ್ ಮಾಡಿ ಕೇಳ್ತಿದ್ರಿ. ಸೊ ನಾನು ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಲೋಡ್ ಮಾಡುವಾಗ ನನಗೆ ಇದೇ ಕ್ವಶನ್ ಕೇಳ್ತಿದ್ದೆ ನೀವು, ಏನಂತಂದರೆ ಸರ್ ಎಲ್ಲರದು ಈ ಥರ ಬಂದಿದೆ ಗ್ರೀನ್ ಟಿಕ್ಕು, ಎಲ್ಲರದು ಗ್ರೀನ್ ಟಿಕ್ ಬಂದಿದೆ ಈ ಥರ, ಬಟ್ ನಮ್ಮದು ಕ್ವಶನ್ ಮಾರ್ಕ್ ಬಂದಿದೆಯಲ್ಲ ಸರ್, ಕ್ವಶನ್ ಮಾರ್ಕ್ ಬಂದಿದೆ, ನಾವೇನು ಮಾಡಬೇಕು, ಮಾಡಿಕೊಡಿ ಅಂತ ಕೇಳ್ತಾರೆ. ಮೊದಲೇ ಮಾತು ಹೇಳಿದ್ದೀನಿ ನಾನು, ಈ ಥರ ಬಂದರೆ ಓಕೆ, ನಿಮ್ಮದೇನೂ ಪ್ರಾಬ್ಲಮ್ ಇಲ್ಲ, ನಡೆಯುತ್ತೆ ಅಂತ ಅರ್ಥ. ಸೊ ಈ ಥರ ಬರೆಸ್ಕೋಬೇಕಂದ್ರೆ ಇದನ್ನು ಕೂಡ ನೀವು ಬರೆಸ್ಕೋಬೋದು, ವೆರಿಫೈ ಮಾಡ್ತಾರೆ. ಸೊ PDF ನೀವು ಅವ್ರಿಗೆ ಕಳಿಸಿದರೆ ಅವರು ನಿಮಗೆ ವೆರಿಫೈ ಮಾಡಿ ಕೊಡ್ತಾರೆ. ವೆರಿಫೈ ಮಾಡಿದಾಗ ಅದು ರೈಟ್ ಮಾರ್ಕ್ ಬರುತ್ತೆ. ವೆರಿಫೈ ಅನ್ನೋಕ್ಕೇನಿಲ್ಲ, ಒಂದು 5 ನಿಮಿಷದ ಕೆಲಸ ಇರ್ತದೆ ಅಷ್ಟೇ. PC ಅಥವಾ ಲ್ಯಾಪ್ಟಾಪ್ ಸಿಸ್ಟಮ್ ಇರಬೇಕು, ಮೊಬೈಲಲ್ಲಿ ಕೆಲಸ ಆಗೋಲ್ಲ. ಮೊಬೈಲಲ್ಲಿ ಈ ರೀತಿ ಮಾಡೋಕ್ಕೆ ಬರೋದಿಲ್ಲ. ಸೊ ಯಾರಾದರೂ ನಿಯರೆಸ್ಟ್ ಸೆಂಟ್ರಿಗೆ ಹೋಗಿ, ಸೈಬರ್ ಸೆಂಟ್ರಿಗೆ ಹೋಗಿ ಮಾಡಿಕೊಡ್ತಾರೆ. ಇಲ್ಲಾಂದರೆ ನನ್ನನ್ನು ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಕೆಳಗಡೆ ವಾಟ್ಸಪ್ ಗ್ರೂಪ್ ಲಿಂಕ್ ಇದೆ, ಅಲ್ಲಿ ಜಾಯ್ನ್ ಆಗಿ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿಬಿಟ್ಟು ನನಗೆ ಮೆಸೇಜ್ ಮಾಡಿ, ನಾನು ಕೂಡ ನಿಮಗೆ ಸೈನ್ ಮಾಡಿಕೊಡ್ತೀನಿ. ಯಾವುದು ರೈಟ್ ಮಾರ್ಕನ್ನು ಮಾಡಿಕೊಡ್ತೀನಿ. ಮೊದಲೇ ಹೇಳಿದ್ದೀನಿ ನಿಮಗೆ, ಈ ಮಾರ್ಕ್ ಮಾಡಿದರೂ ಅಷ್ಟೇ, ಮಾಡಲಿಲ್ಲ ಅಂದರೂ ಅಷ್ಟೇ. ಯಾಕಂದರೆ ಆಲ್ರೆಡಿ ವೆರಿಫೈ ಆಗೇ ಬಂದಿರುತ್ತೆ. ಇದು ಅರ್ಥ ಆಯ್ತಾ? ಆಲ್ರೆಡಿ ವೆರಿಫೈ ಆಗೇ ಬಂದಿರ್ತದೆ. ಆ ವೆರಿಫೈ ಎಲ್ಲಿ ಆಗಿದೆ ಅಂತ ಕೂಡ ನಿಮಗೆ ತಿಳಿಸ್ತೀನಿ ನಾನು. ಎಲ್ಲಿ ಆಗಿರ್ತದೆ ಅಂದರೆ, ಸೊ ನೀವೇನು PDF ಓಪನ್ ಮಾಡ್ತೀರಲ್ಲ, PDF ಓಪನ್ ಮಾಡಿದಾಗ ಇಲ್ಲಿ ಮೇಲ್ಗಡೆ ಒಂದು ರೈಟ್ ಮಾರ್ಕ್ ಇರ್ತದೆ. ಸೊ ಈ ರೈಟ್ ಮಾರ್ಕ್ ಕಾಣುತ್ತಲ್ಲ ನಿಮಗೆ, ಆಲ್ರೆಡಿ ಇದು ವೆರಿಫೈ ಆಗಿ ಬಂದಿರ್ತದೆ ಅಂತ ಅರ್ಥ. ಇದು ಕ್ವಶನ್ ಮಾರ್ಕ್ ಬಿದ್ದಿದ್ದು ಸೈನ್ ಕಂಪ್ಲೀಟ್ ಅಂತ ಅರ್ಥ. ಸೊ ಎರಡೆರಡು ಸಲ ಯಾಕೆ ಹೇಳ್ತಿದ್ದೀನಿ ಅಂತಂದರೆ ತುಂಬ ಜನಕ್ಕೆ ಅರ್ಥ ಆಗೋಲ್ಲ, ಹಾಗಾಗಿ ಹೇಳ್ತಿರ್ತೀನಿ. ಅರ್ಥ ಆಯ್ತಾ ಗೈಸ್? ಈಗಲಾದರೂ ಅರ್ಥ ಆಯ್ತು ಅಂತ ಅಂದ್ಕೊತೀನಿ. ಸೊ ನಿಮ್ಗೆ ಹಂಗೂ ರೈಟ್ ಮಾರ್ಕ್ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡ್ಬೋದು ನನಗೆ, ನಾನು ನಿಮಗೆ ರೈಟ್ ಮಾರ್ಕು ಬರೆಸಿ ಕೊಡ್ತೀನಿ, ಓಕೆನಾ. ಮತ್ತು ನಿಮಗೇನಾದರೂ ಡೌಟ್ಸ್ ಇದ್ದರೆ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ನಿಮ್ಮ ಡೌಟ್ಸ್ಗೆ ಉತ್ತರ ಕೊಡುವಂಥ ಪ್ರಯತ್ನ ಮಾಡ್ತೀನಿ. ಅಥವಾ ನಿಮ್ಗೇನಾದರೂ ಪರ್ಸ್ನಲಿ ಮಾತಾಡಬೇಕು ಅಂತಂದರೆ ಕೆಳಗಡೆ ವಾಟ್ಸಪ್ ನಂಬರ್ ಇದೆ, ಆ ವಾಟ್ಸಪ್ ನಂಬರ್ಗೆ ಜಾಯ್ನ್ ಆಗಿ ನನಗೆ ಮೆಸೇಜ್ ಮಾಡ್ಬೋದು. ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ, ಏನೇ ತೊಂದರೆ ಇದ್ದರೂ, ಓಕೆನಾ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಗೈಸ್. ಮತ್ತೇನಾದ್ರು ಡೌಟ್ಸ್ ಇದ್ದರೆ ನಿಮ್ಮ ಡೌಟ್ಸ್ನ ಕಮೆಂಟ್ ಮಾಡಿ, ನಾನು ನಿಮ್ಗೆ ಅದ್ರ ಮೇಲೆ ವೀಡಿಯೋಸ್ ಎಲ್ಲ ಮಾಡ್ತಿರ್ತೀನಿ, ಓಕೆ. ವಿಡಿಯೋ ಇಷ್ಟ ಆದರೆ ನಿಮಗೆ ಸ್ವಲ್ಪನಾದ್ರು ಮಾಹಿತಿ ಹೆಲ್ಪ್ಫುಲ್ ಆಗ್ತಿತ್ತಂದರೆ ಒಂದು ಲೈಕ್ ಮಾಡಿ, ಹಾಗೆ ಒಂದು ಕಮೆಂಟ್ ಮಾಡ್ತಾ ಹೋಗಿ. ಒಂದು ಲೈಕು, ಒಂದು ಕಮೆಂಟು, ಮತ್ತು ಏನಾದರೂ ಸ್ವಲ್ಪ ಜಾಸ್ತಿ ಇಷ್ಟ ಆಯ್ತಾನೆ ಒಂದು ಶೇರ್ ಮಾಡಿಬಿಡಿ ಅಷ್ಟೇ, ಓಕೆನಾ. ಈ ಹೆಲ್ಪ್ಲೈನ್ ನಂಬರ್ PDF ನಿಮಗೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಇರ್ತದೆ. ಆ ವಾಟ್ಸಪ್ ಲಿಂಕ್ಗೆ ಜಾಯ್ನ್ ಆದರೆ ಅಲ್ಲಿ ಹಾಕಿರ್ತೀನಿ, ಅರ್ಥ ಆಯ್ತಾ. ಬೇಕಾದರೆ ಇಲ್ಲೇ ಒಂದು ಸ್ಕ್ರೀನ್ಶಾಟ್ ತೊಗೊಬೋದು, ಓಕೆ. ಎಲ್ಲರಿಗೂ ಕೂಡ ಧನ್ಯವಾದಗಳು.